Hello dear students, welcome back to chemistry classes. Today we have to know mass percentage. In this mass percentage or percentage composition, what happens in the percentage composition means one given compound containing elements, those elements are how many percent is present in that compound. Take an example of sodium chloride. Take an example of sodium chloride. In that, sodium is how many percent present in the sodium chloride? Whole sodium is how many percent present in the sodium chloride? We are taking the percentage, that's why multiplication into 2. We are taking the percentage of sodium, that's why it is put in the nominator, and whole compound taken as a denominator. Like this we have to calculate the percentage composition of the elements in the given compounds. ಏನಾಗುತ್ತೆ ಅಂದರೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಒಂದನ್ನು ಕಂಪೌಂಡ್ ಒಂದನ್ನು ತೆಗೆದುಕೊಂಡಾಗ ಸೋಡಿಯಂನ ಪ್ರಮಾಣ ಎಷ್ಟು ಪರ್ಸೆಂಟ್ ಇದೆ ಈ ಕಂಪೌಂಡ್ನಲ್ಲಿ, ಸೋಡಿಯಂ ಕ್ಲೋರೈಡ್ನಲ್ಲಿ ಸೋಡಿಯಂನ ಪ್ರಮಾಣ ಎಷ್ಟು ಪರ್ಸೆಂಟ್ ಇದೆ ಅಂತ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಆ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡಬೇಕು, ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಒಂದು ಸೂತ್ರದ ಮೂಲಕ ನಾವೇನು ಮಾಡ್ಬೋದು, ಈ ಮಾಸ್ ಪರ್ಸೆಂಟೇಜ್ ಆರ್ ಪರ್ಸೆಂಟೇಜ್ ಕಾಂಪೋಸಿಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದರೆ ಏನು? ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎ ಕಂಪೌಂಡ್. ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಕಂಪೌಂಡ್, ಒಂದು ಕಂಪೌಂಡ್ನ ಪರ್ಸೆಂಟೇಜ್ ಕಾಂಪೋಸಿಷನ್ಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಈ ಕಂಪೌಂಡ್ನ ಪರ್ಸೆಂಟೇಜ್ ಕಾಂಪೋಸಿಷನ್ ಏನಾಗಿರುತ್ತೆ ಅಂದರೆ it is the relative measure of the mass of each elements, each different elements. It is the relative measure of mass of each different elements present in the compound. ಪ್ರತಿಯೊಂದು ಎಲಿಮೆಂಟ್ಸ್ನ ಮೆಜರ್ಮೆಂಟನ್ನು ಕಂಪೌಂಡ್ಸ್ ಅಂದರೆ ಇಂಟು 100%ನಲ್ಲಿ ಏನು ಮಾಡ್ತಾ ಇದ್ದೀವಿ ನೀವು, 100% ಪರ್ಸೆಂಟೇಜ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ರಿಲೇಟಿವ್ ಮೆಜರ್ಮೆಂಟನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಮೊದಲಿಗೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಮೊದಲಿಗೆ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್. ಒಂದು ಕಂಪೌಂಡ್ನ ಪೂರ್ತಿ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ ನಂತರ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ದ ಟೋಟಲ್ ಮಾಸ್ ಆಫ್ ದ ಈಚ್ ಎಲಿಮೆಂಟ್ಸ್ ಇನ್ ದ ಫಾರ್ಮುಲಾ ಆಫ್ ದ ಕಂಪೌಂಡ್. ಒಂದು ಕಂಪೌಂಡ್ನಲ್ಲಿರೋ ಪ್ರತಿಯೊಂದು ಸಪ್ರೇಟಾಗಿ ಎಲಿಮೆಂಟ್ಸ್ದ ಏನು ಮಾಡಬೇಕು, ಮಾಸಸ್ಸನ್ನು, ಮೋಲಾರ್ ಮಾಸಸ್ಸನ್ನು ಕಂಡುಹಿಡ್ಕೋಬೇಕು. ನಂತರ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ದ ಕಾಂಪೋಸಿಷನ್. ಈ ಫಾರ್ಮುಲಾನ ಹಾಕಿ ಏನು ಮಾಡ್ಬೋದು, ಕಂಪೋಸಿಷನ್ ಆಫ್ ದ ಎಲಿಮೆಂಟ್ಸನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ ಪರ್ಸೆಂಟೇಜ್ ಬೈ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್. ಒಂದು ಕಂಪೌಂಡ್ನ ಟೋಟಲ್ ಮೋಲಾರ್ ಮಾಸ್, ಹಾಗೆಯೇ ಒಂದು ಆ ಎಲಿಮೆಂಟ್ಸ್, ಆ ಕಂಪೌಂಡ್ನಲ್ಲಿರುವ ಒಂದು ಎಲಿಮೆಂಟ್ನ ಟೋಟಲ್ ಮಾಸ್, ಅದನ್ನು ಏನು ಮಾಡ್ತಿದ್ದೀವಿ ನಾವು, ಡಿವೈಡ್ ಮಾಡಿದಾಗ ಇಂಟು 100 ಮಾಡಿದಾಗ ಏನು ಸಿಗುತ್ತೆ, ನಮಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಸಿಗುತ್ತೆ. ಈ ರೀತಿ ಏನು ಮಾಡ್ತಿದ್ದೀವಿ ನಾವು, ಪರ್ಸೆಂಟೇಜ್ ಕಾಂಪೋಸಿಷನನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಹಾಗಾದರೆ ಒಂದು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋಣ. ಆ ಎಕ್ಸಾಂಪಲ್ಸ್ ಥ್ರೂ ಏನು ಮಾಡೋಣ, ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ ಆ್ಯಂಡ್ ಕ್ಲೋರೈಡ್ Cl ಇನ್ ಸೋಡಿಯಂ ಕ್ಲೋರೈಡ್. ಹಾಗಾದರೆ ನಾವೇನು ಮಾಡೋಣ, NaCl ಇದರದ ಮೋಲಾರ್ ಮಾಸನ್ನು ಕಂಡುಹಿಡ್ಕೊಳ್ಳೋಣ. ಹಾಗಾದರೆ ಏನಿದೆ, ಒಂದೇದು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಎ ಕಂಪೌಂಡ್. ಒಂದು ಮೋಲಾರ್ ಮಾಸದಲ್ಲಿರುವ ಕಂಪೌಂಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೋಡಿಯಂನ ಅಟೋಮಿಕ್ ಮಾಸ್ ಎಷ್ಟಿದೆ ಅಂದರೆ 23 ಇದೆ. ಹಾಗೆಯೇ ಕ್ಲೋರಿನ್ದು 35.5 ಏನಿದೆ ಇದು, ಅದರ ಮೋಲಾರ್ ಮಾಸ್, ಅಟಮಿಕ್ ಮಾಸ್ ಆರ್ ಗ್ರಾಮ್ ಅಟಮಿಕ್ ಮಾಸನ್ನು ಏನು ಮಾಡ್ತಾ ಇದ್ದೀವಿ, ಮೋಲಾರ್ ಮಾಸ್ ಅಂತ ಕರಿತಿದ್ದೀವಿ. ಓಕೆ, ಈ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ, ನಮಗೆ ಎಡಿಷನ್ ಮಾಡಲಾಗಿ 58.5 ಆನ್ಸರ್ ಸಿಗುತ್ತೆ. ಹಾಗೇನೇ ಏನು ಮಾಡ್ತಿದ್ದೀವಿ ನಾವೀಗ, ನಮ್ಗೆ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಬೈ ಮಾಸ್ ಆಫ್ ಸೋಡಿಯಂ. ಮೊದಲಿಗೆ ಏನು ಕೇಳಿದ್ದಾರೆ, ಸೋಡಿಯಂನ ಮಾಸ್ ಎಷ್ಟಿದೆ ಅಂದರೆ ಓನ್ಲಿ 1 ಸೋಡಿಯಂ ಇಸ್ ದೇರ್, ದಟ್ಸ್ ವೈ 1 into 23. ಸೋಡಿಯಂನ ಮಾಸ್ ಎಷ್ಟಾಗಿದೆ, 23 ಆಗಿದೆ. ಹಾಗಾದರೆ ಕ್ಲೋರಿನ್ನ ಮಾಸ್ ಎಷ್ಟಾಗಿದೆ, ಕ್ಲೋರಿನ್ ಕಂಪೌಂಡ್ನಲ್ಲಿ ಒಂದೇ ಒಂದು ಇದೆ, ಹಾಗಾಗಿ 1 into 35.5 ಇದು ಕ್ಲೋರಿನ್ನ ಅಟಮಿಕ್ ಮಾಸ್ ಆರ್ ಮೋಲಾರ್ ಮಾಸ್ ಆಗಿದೆ. ಎಷ್ಟು, 35.5. ಹಾಗಾದರೆ ನಮಗೆ ಏನು ಬೇಕಾಗಿದೆ,
ಪರ್ಸೆಂಟೇಜ್ ಆಫ್ ಎನ್ ಎಲಿಮೆಂಟ್ ಆಫ್ ಸೋಡಿಯಂ ಕ್ಲೋರೈಡ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಪರ್ಸೆಂಟೇಜ್ನಲ್ಲಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಲಾಗ್ತಿದ್ದೀವಿ. ಹಾಗಾಗಿ ಪರ್ಸೆಂಟೇಜ್ ಆಫ್ ಸೋಡಿಯಂ ಎಲಿಮೆಂಟ್ in NaCl is equal to total mass of the element present, total mass 1 into 23 divided by total molar mass of a compound ಎಷ್ಟಿದೆ 58 ಎಷ್ಟಿದೆ 58.5 into 100 ಇದೆ. ಹಾಗಾದರೆ ಇದನ್ನು ನಾವೇನು ಮಾಡಬೇಕು, ಕ್ಯಾಲ್ಕುಲೇಟರ್ ಸಹಾಯದಿಂದ ಬಿಡಿಸಬಹುದು. ಹಾಗೆ 23 into 100 is equal to, then divide 58.5 ಎಷ್ಟಾಗುತ್ತೆ ಉತ್ತರ ಎಷ್ಟಾಗುತ್ತೆ 39 ನೋಡಿ ಉತ್ತರ ಎಷ್ಟಾಗುತ್ತೆ 39 ಆಗುತ್ತೆ. ಹಾಗಾದರೆ ಪರ್ಸೆಂಟೇಜ್ ಆಫ್ sodium in NaCl is ಎಷ್ಟಾಗುತ್ತೆ 39.31% ಏನಾಗಿದೆ ಸೋಡಿಯಂ ಕ್ಲೋರೈಡ್ನಲ್ಲಿ ಇದೆ. ಹಾಗಾದರೆ ಕ್ಲೋರಿನ್ ಓನ್ಲಿ ಎರಡೇ ಎಲಿಮೆಂಟ್ಸ್ ಇದ್ದಾಗ ನಾವೇನು ಮಾಡ್ಬೋದು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಕ್ಲೋರಿನ್ ಎಷ್ಟಿದೆ ಅಂದರೆ ಎರಡು ರೀತಿ ಮಾಡ್ಬೋದು ಇದನ್ನು. ಯಾವ ಥರ ಅಂದರೆ ಪರ್ಸೆಂಟೇಜ್ ಆಫ್ ಕ್ಲೋರಿನ್ ಎಲಿಮೆಂಟ್ ಇನ್ NaCl ಎಷ್ಟಾಗುತ್ತೆ, ಕ್ಲೋರಿನ್ ಎಷ್ಟಿದೆ 35.1 into 35.5 divided by 58.5 into 100. ನಾವು ನೇರವಾಗಿ ಮಾಡ್ಬೋದು ಇದನ್ನು. ಏನು 35.5 divided by ಎಷ್ಟು 58.5 is equal to and multiplication into 100 ಎಷ್ಟಾಗುತ್ತೆ ನಮಗೆ 60.68 ಎಷ್ಟಾಗುತ್ತೆ 60.68 ಇಷ್ಟು ಪರ್ಸೆಂಟ್ ಏನಾಗುತ್ತೆ ನಮಗೆ ಉತ್ತರ ಸಿಗುತ್ತೆ. ಇಷ್ಟು ಪರ್ಸೆಂಟ್ ಏನಾಗಿದೆ ಕ್ಲೋರಿನ್ ಏನಾಗಿದೆ ಈ ಗಿವನ್ ಕಾಂಪೌಂಡ್ಸ್ ಗಿವನ್ ಎಲಿಮೆಂಟ್ಸ್ನಲ್ಲಿ ಇದೆ. ಗಾಟ್ ದಿಸ್, ಇದು ತಿಳಿತಾ ಇದು ಓಕೆ. ಇದೇನು ಕ್ಲೋರಿನ್ನ ಪರ್ಸೆಂಟೇಜ್, ಇದು ಸೋಡಿಯಂನ ಪರ್ಸೆಂಟೇಜ್. ಇಲ್ಲ ಇನ್ನೊಂದು ಮೆಥಡ್ ಇದೆ ಇದರಲ್ಲಿ. ಏನು ಸೋಡಿಯಂನ ಪರ್ಸೆಂಟೇಜ್ ಎಷ್ಟಿದೆ 39, ಟೋಟಲ್ ಪರ್ಸೆಂಟೇಜ್ 100 ಇದೆ. NaCl ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆ 100% ಇದೆ. ಹಾಗಾದರೆ ಸೋಡಿಯಂ ಅಷ್ಟೇ ಎಷ್ಟಿದೆ 39.31 ಪ್ಲಸ್ Cl ಇಸ್ ಈಕ್ವಲ್ ಟು 100%. ಎರಡು ಕೂಡಿಸಿದಾಗ 100% ಬರಬೇಕಿತ್ತು. ಆದರೆ ಸೋಡಿಯಂ ಎಷ್ಟಿದೆ 39.31% ಇದೆ. ಹಾಗಾದರೆ ಕ್ಲೋರಿನ್ ಅಷ್ಟೇ ಎಷ್ಟು ಪರ್ಸೆಂಟ್ ಆಗುತ್ತೆ 100 ಮೈನಸ್ 39.31 ಎಷ್ಟಾಗುತ್ತೆ ನೋಡಿ. ಇದು 100 ಮೈನಸ್ ಎಷ್ಟು 39.31 ಎಷ್ಟಾಗುತ್ತೆ ನೋಡಿ 60.69 ಆಗುತ್ತೆ. ಎಷ್ಟಾಗುತ್ತೆ 60.69. ಹಾಗಾದ್ರೆ ಏನು ಕೇವಲ 0.1 ಅಷ್ಟೇ ಡಿಫರೆನ್ಸ್ ಬರುತ್ತೆ. ಹಾಗಾದರೆ ಈ ರೀತಿಯೂ ಏನು ಮಾಡ್ಬೋದು ಕ್ಲೋರಿನ್ ಪರ್ಸೆಂಟೇಜನ್ನು ಕಂಡುಹಿಡ್ಕೋಬೋದು. ಈ ರೀತಿಯೂ ಏನು ಮಾಡ್ಬೋದು ನಾವು ಕ್ಲೋರಿನ್ ಪರ್ಸೆಂಟೇಜನ್ನು ಕಂಡುಹಿಡ್ಕೋಬೋದು. ಆನ್ ದ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. Okay, we are seeing some more examples on the percentage composition. Got this? Okay students, we have to solve some more problems. That is calculate the percent by mass of each elements present in sodium sulfate, that is Na2SO4. Okay, what are those? Okay, let us see one by one. Solution. Taking the sodium sulfate molar mass of the compound, that is molar mass of compound,
compound, that is sodium. Sodium is 2 sodium is there, molar mass of compound, that is Na2SO4, that is Na2SO4, that is equal to 2 into 23 plus sulfate, that is for Na. For Na this is 2 into 23. For sulfur it is 1 into sulfur means 16, 32. Sulfur atomic mass is 32. Then oxygen 4 into 16. 4 into 16. There are 4 oxygen, that is each oxygen having a 16 atomic mass. So mass of the Na2SO4 is, okay, we have to calculate what are those, what is the total mass of the compound, that is 2 into, that is 23. 2 into 23, that is 46. Sorry, here 46 for sodium, 46 for sodium. Then for sulfur 1 into 32 means 32 for sulfur, plus oxygen. Oxygen how many? 4 into 16 is equal to 64. 4 into 16, that is 64. Total how many? How much? See, 46 plus 32 plus then 64 is equal to 142. I am repeating or confirming, that is 46 plus 32 plus then 64 is equal to 142. Molar mass of the compound is what? 142. Molar mass of Na2SO4. And each elements, for percentage composition of element, percentage composition of element, sodium, that is sodium is having a 46 divided by 142 into 100. What is the percentage of sodium in Na2SO4? Okay, you have to calculate first, that is 46 divides 142 is equal to into 100. How much? That is 32.39%. 32.39%, that is a sodium present in Na2SO4. Then same percentage of element, that is sulfur is, that is how much? 32 divided by 142 into 100 is equal to, see, 32 divided by 142 into 100. How much? 22.53% of sulfur present in the Na2SO4. What about the oxygen? Percentage of element, oxygen. Percentage of the oxygen, how much? That is oxygen containing a, how much? 64 atomic mass of the oxygen present in the compound, that is 142 into 100. How much? See, 64 divided by 142 is equal to 0.45 into 100 is equal to 45%, 45.07% oxygen present in the given Na2SO4 compound. See here, in Na2SO4 compound, therefore for oxygen, for sodium it is 32.39, for sulfur it is 22.53%,
For oxygen it is 45.07%. Like this we have to calculate the percentage composition of the elements in a compound. ಒಂದು ಕಂಪೌಂಡ್ನಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅಂತ ನಾವೇನು ಮಾಡ್ಬೋದು, ಪರ್ಸೆಂಟೇಜ್ ಕಾಂಪೋಸಿಷನ್ನಿಂದ ಕಂಡು ಹಿಡ್ಕೋಬೋದು. ಅದೇ ರೀತಿ ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ದ ಪರ್ಸೆಂಟ್ ಕಾಂಪೋಸಿಷನ್ ಪರ್ಸೆಂಟ್ ಬೈ ಮಾಸ್ ಆಫ್ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಗ್ಲೂಕೋಸ್. ಹಾಗಾದರೆ ಗ್ಲೂಕೋಸ್ನ ಮೋಲಾರ್ ಮಾಸನ್ನು ಕಂಡುಹಿಡ್ಕೋಣ. ಸೊಲ್ಯೂಷನ್ ಅಂತ ಬರೆದಾಗಿದೆ. ಇಲ್ಲಿ C6H12O6 means molar mass of C6H12O6, that is glucose, is ಎಷ್ಟು molar mass of glucose ಎಷ್ಟಿದೆ ಅಂದರೆ 6 into 12. Atomic mass of carbon is 12. 6 carbons and atomic mass of carbon is 12. And atomic mass of hydrogen, 12 hydrogen is there. Atomic mass of hydrogen is 1.008, or you can directly write 1. Then atomic mass, sorry, it's very little. 12 into 1.008 plus, then 6 into how many oxygen, how many, 16, 6 into 16. What is the molar mass of glucose? You have to calculate with the help of calculator. 12 into 6, that is 72 plus 12 into 1.8, 12 into 1.008 is equal to 12.096, that is for hydrogen. Then 6 into 16, how much, 96 plus 96 plus 12 plus 72 is equal to how much, 180. Molar mass of glucose is 180. It is easy, it's clear. Okay, for percentage mass of carbon, in C6H12O6 is how much, how many carbon, 72 molar mass of that carbon in compound into 180 is equal to, divided by 180 into 100 is equal to how much? See here, 72 divided by 180 is equal to, 72 divided by 180 is equal to into 100. We are getting 40% of carbon present in glucose. How much? 40% of carbon present in glucose. Similarly, percentage mass of hydrogen, in glucose C6H12O6. Then hydrogen is 12.096 divided by 180 into 100. We are getting how much? See, calculate with me. 12.096 divided by 180 into 100. We are getting 6.72 6.72% of hydrogen is present in the compound. Then percentage composition of percentage mass of oxygen in C6H12O6. Percentage mass of oxygen in C6H12O6 is how much? That is 96 divided by 180 into 100.
how much you get? See here, 96 divided by 180 is equal to into 100 into 100. We are getting 53. How much? 53.33 or 53.33. We are getting a value. See here, I am repeating, 96 divided by 180 is equal to into 100 that is 53.33. all these are combined, we are getting how much? All these are combining to get a 100% percentage of the elements present in the compounds. Like this we have to calculate the percentage composition of the element or mass percentage of the element in a given compound. On the basis of the percentage composition we have to calculate the empirical formula and molecular formula.